ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತಂದರೆ, ಇನ್ನು ರಾಜ್ಯದಲ್ಲಿ SIR ಪ್ರಕ್ರಿಯೆ ಏನು ಕಂಪ್ಲೀಟ್ ಆಗಿದೆ. SIR ಪ್ರಕ್ರಿಯೆ ಕಂಪ್ಲೀಟ್ ಆದಮೇಲೆ SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಬಿಡುಗಡೆ ಮಾಡಿರುವಂಥದ್ದು. ಹೀಗಾಗಿ ಈ ವಿಡಿಯೋದಲ್ಲಿ SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ಫೋನಿನ ಮುಖಾಂತರವೇ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಪ್ರೊಸೆಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾರೆಲ್ಲ ಇನ್ನೂವರೆಗೂ ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಇನ್ನೂ ಯಾರು ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳೋದು ವೀಕ್ಷಕರೇ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ. ಸಬ್ಸ್ಕ್ರೈಬ್ ಆಪ್ಷನಲ್ಲಿ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನಲ್ಲಿ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು, ಹೊಸ ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಒಂದು ಆನ್ಲೈನಲ್ಲಿ SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಈ ಒಂದು SIR ಡ್ರಾಫ್ಟ್ ರೋಲ್ ಲಿಸ್ಟ್ನಲ್ಲಿ ನಿಮ್ಮ ಒಂದು ಹೆಸರು ಬಂದಿದೆಯಾ ಇಲ್ವಾ, ಮತ್ತು ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಸರಿಯಾಗಿ ಎಂಟ್ರಿ ಆಗಿದೆಯಾ ಇಲ್ವಾ ಅಂತ ಮೊದಲನೇದಾಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಡೌನ್ಲೋಡ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಆನ್ಲೈನಲ್ಲಿ. ಮೊದಲನೇದಾಗಿ ನಿಮ್ಮ ಒಂದು ಗೂಗಲಲ್ಲಿ ECI NET ಅಂತ ಸರ್ಚ್ ಮಾಡಿ. ECI NET ಅಂತ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಮೊದಲನೇ ಆಪ್ಷನ್ ನೋಡ್ಕೊಳ್ಬೋದು ವೀಕ್ಷಕರೇ, ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತ ವೆಬ್ಸೈಟ್ ಓಪನ್ ಆಗಿರುವಂಥದ್ದು. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಚುನಾವಣಾ ಆಯೋಗದ ಅಫಿಷಿಯಲ್ ಆಗಿರತಕ್ಕಂಥ ವೆಬ್ಸೈಟ್ ಓಪನ್ ಆಗಿರುವಂಥದ್ದು. ಇದರಲ್ಲಿ ಎರಡು ಸೆಕ್ಷನ್ಗಳು ತಮಗೆ ಕಾಣ್ತಾ ಇರುವಂಥದ್ದು. ಮೊದಲನೇದಾಗಿ ಫಾರ್ಮ್ಸ್ ಅಂತ, ಇನ್ನೊಂದು ಸರ್ವಿಸಸ್ ಅಂತ. ಇಲ್ಲಿ ಸರ್ವಿಸಸ್ ಆಪ್ಷನ್ ಕೆಳಗಡೆ ಡೌನ್ಲೋಡ್ ಎಲೆಕ್ಟ್ರಲ್ ರೋಲ್ ಅಂತ ಇದೆ. ಇಲ್ಲಿ ತಮಗೆ ಮಾರ್ಕ್ ಮಾಡಿ ತಿಳಿಸ್ಕೊಡ್ತೀನಿ ನೋಡ್ಬೋದು. ಈ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಾನು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರೊಸೆಸ್ ತಿಳಿಸ್ಕೊಡ್ತೀನಿ ನೋಡ್ಕೋಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ರಾಜ್ಯನ ಸೆಲೆಕ್ಟ್ ಮಾಡೋದಾಗಿರುತ್ತೆ. ಇವಾಗ ನಾನು ರಾಜ್ಯನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರಾಜ್ಯನ ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳು ಶೋ ಆಗುವಂಥದ್ದು. ಇಲ್ಲಿ ಇಯರ್ ಆಫ್ ರಿವಿಷನ್ ಅಂತ ಇದೆ ಎರಡನೇದಾಗಿ, ಮತ್ತು ಮೂರನೇದಾಗಿ ರೋಲ್ ಟೈಪ್ ಇದೆ, ನಾಲ್ಕನೇದಾಗಿ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡೋದಾಗಿರುತ್ತೆ, ಐದನೇದಾಗಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ನ ಸೆಲೆಕ್ಟ್ ಮಾಡೋದಾಗಿರುತ್ತೆ, ಆರನೇದಾಗಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅಂದರೆ ವೀಕ್ಷಕರು, ಯಾವ ಒಂದು ಲ್ಯಾಂಗ್ವೇಜಲ್ಲಿ ಈ ಒಂದು SIR ಡ್ರಾಫ್ಟ್ ರೋಲ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದೀರಾ ನೀವು, ಆ ಒಂದು ಲ್ಯಾಂಗ್ವೇಜಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇವಾಗ ನಾನು ರೋಲ್ ಟೈಪ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. SIR ಡ್ರಾಫ್ಟ್ ರೋಲ್ ಲಿಸ್ಟ್ 2026 ಅಂತ ಮೊದಲನೇ ಆಪ್ಷನ್ ತಮಗೆ ಕಾಣ್ತಾ ಇರುವಂಥದ್ದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡಿ. ವೀಕ್ಷಕರು ನೋಡ್ಬೋದು, ಜಿಲ್ಲೆನ ಸೆಲೆಕ್ಟ್ ಮಾಡಿದರೆ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವಾಗ ನಾನು ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ವಿಧಾನಸಭಾದ ಹೆಸರನ್ನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ, ಇಂಗ್ಲೀಷ್ ಮತ್ತು ಕನ್ನಡ ಅಂತ ಇದೆ. ನಾನು ಇವಾಗ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕನ್ನಡ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾ ಎಂಟ್ರಿ ಮಾಡಿ ಡೌನ್ಲೋಡ್ ಸೆಲೆಕ್ಟೆಡ್ PDF ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗೋದಿಲ್ಲ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ ನಂತರ ಕೆಳಗಡೆ ಈ ಒಂದು ವಿಧಾನಸಭಾದಲ್ಲಿರುವಂಥ ಎಲ್ಲ ಮತಗಟ್ಟೆಗಳ ನಂಬರ್ಸ್ ಕೂಡ ಕಾಣುವಂಥದ್ದು ವೀಕ್ಷಕರೇ. ವಿಧಾನಸಭಾ ಕ್ಷೇತ್ರದ ಅಂಡರಲ್ಲಿರುವಂಥ ಮತಗಟ್ಟೆಗಳ ಸಂಖ್ಯೆ ಎಲ್ಲವೂ ಕೂಡ ತಮಗೆ ಶೋ ಆಗುವಂಥದ್ದು. ಇದರಲ್ಲಿ ನಿಮ್ಮ ಒಂದು ಮತಗಟ್ಟೆ ಏನಿದೆ, ನಿಮ್ಮ ಒಂದು ಪಾರ್ಟ್ ನಂಬರ್ ಏನಿರುತ್ತೆ, ಆ ಒಂದು ಪಾರ್ಟ್ ನಂಬರ್ನ ನೀವು ಸರ್ಚ್ ಮಾಡಬೇಕಾಗುತ್ತೆ. ಆ ಒಂದು ಪಾರ್ಟ್ ನಂಬರ್ನ ಸರ್ಚ್ ಮಾಡಿದ ಮೇಲೆ ನಿಮ್ಮೊಂದು ಪಾರ್ಟ್ ನಂಬರ್ ಯಾವುದಿರುತ್ತೆ ಆ ಒಂದು ಪಾರ್ಟ್ ನಂಬರ್ ಮುಂದೆ ಇಲ್ಲಿ ಚೌಕ್ ಬಾಕ್ಸ್ ಇದೆ. ಆ ಒಂದು ಚೌಕ್ ಬಾಕ್ಸ್ನ ಟಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಡೌನ್ಲೋಡ್ ಸೆಲೆಕ್ಟೆಡ್ PDF ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೋಬೋದು. ವೀಕ್ಷಕರು ನೋಡ್ಕೋಬೋದು, ಈ ರೀತಿಯಾಗಿ ಪಾರ್ಟ್ಗಳು ಕಾಣ್ತಾ ಇರುವಂಥದ್ದು. ಈ ಒಂದು ನಾನು ಎಕ್ಸಾಂಪಲ್ ಆಗಿ ಇವಾಗ ನಿಮಗೆ ಒಂದು ಪಾರ್ಟ್ ನಂಬರ್ನ ಡೌನ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ ನೋಡ್ಕೋಬೋದು. ಇಲ್ಲಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅದಾದ ನಂತರ ಇಲ್ಲಿ ಸ್ಕ್ರೋಲ್ ಅಪ್ ಮಾಡಬೇಕಾಗುತ್ತೆ. ಸ್ಕ್ರೋಲ್ ಅಪ್ ಮಾಡಿದ ಮೇಲೆ ಇಲ್ಲಿ ಕ್ಯಾಪ್ಚಾನ ಕೊಟ್ಟಿರುವಂಥದ್ದು ವೀಕ್ಷಕರೇ. ಇಲ್ಲಿ ಒಂದು ಕ್ಯಾಪ್ಚಾ ನಂಬರ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ವೀಕ್ಷಕರು ನೋಡ್ಬೋದು, ಕ್ಯಾಪ್ಚಾ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಡೌನ್ಲೋಡ್ ಸೆಲೆಕ್ಟೆಡ್ PDFs ಅಂತ ಇದೆ, ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರು ನೋಡ್ಬೋದು SIR ಡ್ರಾಫ್ಟ್ ರೋಲ್ ಲಿಸ್ಟ್ ಡೌನ್ಲೋಡ್ ಆಗಿರುವಂಥದ್ದು. ಈ ಒಂದು ಫೈಲ್ನ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡ್ಕೋಬೋದು.
ವೀಕ್ಷಕರು ನೋಡ್ಕೋಬೋದು ಈ ಒಂದು PDF ಓಪನ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ SR ಡ್ರಾಫ್ಟ್ ರೋಲ್ 2026ನ ಲಿಸ್ಟ್ ಓಪನ್ ಆಗುವಂಥದ್ದು. ಈ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದೆನಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಲಿಸ್ಟಲ್ಲಿ ಏನಾದರೂ ನಿಮ್ಮದು ಹೆಸರುಗಳು ಮಿಸ್ ಮ್ಯಾಚ್ ಆಗಿದ್ರೂ ಕೂಡ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತು ಯಾರಿಗೆಲ್ಲ ನೋಟಿಸ್ ಬರುತ್ತೆ ಅಂತ ಹೇಳೋದಾದರೆ ವೀಕ್ಷಕರೇ, ಯಾರ್ದೆಲ್ಲ ವೀಕ್ಷಕರೇ ಸರಿಯಾಗಿ ಮ್ಯಾಪಿಂಗ್ ಆಗಿಲ್ಲ, ಅವರ ಒಂದು ಪ್ರೊವಿಷನಿಂಗ್ ಮ್ಯಾಪಿಂಗ್ ಆಗಿರ್ಬೋದು, ಯಾರ್ದೆಲ್ಲ ಸರಿಯಾಗಿ ಮ್ಯಾಪಿಂಗ್ ಆಗಿಲ್ಲ ಅಂಥವರಿಗೆ ನೋಟಿಸ್ ಬರುತ್ತೆ. ಮತ್ತು ಯಾರ್ದೆಲ್ಲ ಮಾಹಿತಿಗಳು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ, ತಾಳೆ ಆಗ್ತಾಯಿಲ್ಲ ಅಂಥವರಿಗೆ ಮಾತ್ರ ನೋಟಿಸ್ ಬರುತ್ತೆ ಅಂತ ಚುನಾವಣಾ ಆಯೋಗದ ಕಡೆಯಿಂದಲೇ ಮಾಹಿತಿನ ತಿಳಿಸಿರುವಂಥದ್ದು. ಮತ್ತು ಯಾರ್ದೆಲ್ಲ ASDDO ಲಿಸ್ಟ್ಗೆ ಹೆಸರನ್ನ ಸೇರ್ಪಡೆ ಆಗಿದೆ ಅಂಥವ್ರದ್ದು ಅಕಸ್ಮಾತಾಗಿ ಯಾರಾದರೂ ಅರ್ಹ ಮತದಾರರ ಹೆಸರು ಏನಾದರೂ ASDDO ಲಿಸ್ಟ್ಗೆ ಹೆಸರನ್ನ ಸೇರ್ಪಡೆ ಆಗಿತ್ತು ಅಂತಂದರೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ಸೆಪ್ಟೆಂಬರ್ 23ರವರೆಗೂ ಕೂಡ ಸಮಯಾವಕಾಶ ಇರುವಂಥದ್ದು. ಅದರೊಳಗಾಗಿ ಹೊಸದಾಗಿ ನೀವು ವೋಟರ್ ID ಗೆ ಅರ್ಜಿನ ಸಲ್ಲಿಸ್ಬೋದು ಅಂತ ಚುನಾವಣಾ ಆಯೋಗದ ಕಡೆಯಿಂದಲೇ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಹೀಗಾಗಿ ಮತ್ತೆ ಹೊಸದಾಗಿ ಯಾರಾದರೂ ಅರ್ಜಿನ ಸಲ್ಲಿಸುವಂಥವ್ರು ಇದ್ರಿ ಅಂತಂದರೆ ನೀವು ವೋಟರ್ ID ಗೆ ಅರ್ಜಿನ ಸಲ್ಲಿಸಿಲ್ಲ, ಇನ್ನೂ ಕೂಡ ನಿಮ್ಮೊಂದು ವೋಟರ್ ಲಿಸ್ಟಲ್ಲಿ ಹೆಸರು ಇಲ್ಲ ಅಂತಂದರೆ ನೀವು ಹೊಸದಾಗಿಯೂ ಕೂಡ ಅರ್ಜಿ ಸಲ್ಲಿಸೋರಿಗೆ ಅವಕಾಶನ ಕಲ್ಪಿಸಿಕೊಟ್ಟಿರುವಂಥದ್ದು. ಫಾರ್ಮ್ 6ನ ಭರ್ತಿ ಮಾಡೋ ಮುಖೇನವಾಗಿ ಹೊಸದಾಗಿ ನೀವು ವೋಟರ್ ID ಕಾರ್ಡ್ಗೆ ಅರ್ಜಿನೂ ಕೂಡ ಸಲ್ಲಿಸ್ಬೋದು. ನಿಮ್ಮದು ಮತ್ತು ಹೆಸರೇನಿರುತ್ತೆ ಫೈನಲ್ ಲಿಸ್ಟಲ್ಲಿ ಬರುವಂಥದ್ದು ವೀಕ್ಷಕರೇ. ಈ ರೀತಿಯಾಗಿ SR ಡ್ರಾಫ್ಟ್ ರೋಲ್ ಲಿಸ್ಟ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಕಂಪ್ಲೀಟ್ ಪ್ರೊಸೆಸ್ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.